ಹರಿ ಓಂ. 9ನೇ ಅಧ್ಯಾಯದ 33ನೇ ಶ್ಲೋಕ. ಕಿಂ ಪುನರ್ಬ್ರಾಹ್ಮಣ ಪುಣ್ಯಾಃ ಭಕ್ತಾರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಹಿಂದೆ ಹೇಳಿದ್ದು ಒಂದು ಪದಚ್ಛೇದನ ಕೊಡಿ. ಕಿಂ ಪುನಃ ಬ್ರಾಹ್ಮಣಾಃ ಪುಣ್ಯಾಃ ಭಕ್ತಾಃ ರಾಜರ್ಷಯಃ ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅಂದ್ರೆ ಹಿಂದೆ ಹೇಳಿದ್ದು ಅಪಿಚೇತ್ ಸುದುರಾಚಾರ ಭಜತೆ ಮಾಮನನ್ಯ ಭಾಕ್. ಯಾರು ತುಂಬಾ ಅನಾಚಾರಿಯಾಗಿದ್ದರೂ ಕೂಡ ನನ್ನನ್ನ ಚೆನ್ನಾಗಿ ಆರಾಧನೆ ಮಾಡದ ಅಂತಾದ್ರೆ, ಅವನ ಅನಾಚಾರಗಳನ್ನೆಲ್ಲವನ್ನು ಕೂಡ ಬಿಟ್ಟು ನನ್ನನ್ನ ಆರಾಧಿಸ್ತಾ ಅಂತಾದ್ರೆ ಅವನಿಗೆ ಒಳ್ಳೇದಾಗೇ ಆಗತ್ತೆ. ಕಿಂ ಪುನರ್ ಬ್ರಾಹ್ಮಣಾಃ, ಬ್ರಾಹ್ಮಣಾಃ ಶಬ್ದಕ್ಕೆ ಜಾತಿ ಬ್ರಾಹ್ಮಣರು, ಜಾತಿಯಿಂದ ಬ್ರಾಹ್ಮಣರು ಅಂತ ಅರ್ಥ ಅಲ್ಲ. ಬ್ರಾಹ್ಮಣ ಶಬ್ದಕ್ಕೆ ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಕಿಂ ಪುನಃ ಬ್ರಾಹ್ಮಣಾಃ ಅಂದ್ರೆ ಸ್ವಾಭಾವಿಕವಾಗಿ ಅವರೇನಾಗಿದ್ದಾರೆ, ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ನೋಡಿ ಹಿಂದೆಲ್ಲ ಬಂತಲ್ಲಿ ಸ್ತ್ರೀಯೋ ವೈಶ್ಯ ಸದಾಶಯನೋ ಶಾಪದಿಂದಾಗಿ ಅವರು ಕೆಟ್ಟ ಸ್ತ್ರೀ ಜನ್ಮವನ್ನು ಪಡೆದಿರಬಹುದು, ತುಂಬ ನೀಚ ಜನ್ಮವನ್ನು ಪಡೆದಿರಬಹುದು. ಆದರೆ ಸ್ವಾಭಾವಿಕವಾಗಿ ಕೃಷ್ಣ ಹೇಳ್ತಾನಲ್ಲ, ಶುಚೀನಾಂ ಶ್ರೀಮದಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಎಂಬಂತೆ ಒಳ್ಳೆ ಸತ್ಕುಲದಲ್ಲಿ ಹುಟ್ಟಿ ಮೊದಲಿಂದಲೂ ಸನ್ಮಾರ್ಗದಲ್ಲೇ ಇದ್ದಾರೆ, ಸಚ್ಚಾರಿತ್ರವನ್ನೇ ಹೊಂದಿದ್ದಾರೆ, ಸದಾಲೋಚನೆಗಳನ್ನೇ ಮಾಡ್ತಾ ಇದ್ದಾರೆ ಅಂತವರು ಬ್ರಹ್ಮಜ್ಞಾನವನ್ನು ನಿರಂತರವಾಗಿ ಪಡಿತಾ ಇದ್ದಾರೆ. ಬ್ರಾಹ್ಮಣ ಶಬ್ದಕ್ಕೆ ಜಾತಿಯಿಂದ ಬ್ರಾಹ್ಮಣರು ಅಂತ ಅರ್ಥ ಅಲ್ಲ. ಬ್ರಹ್ಮಜ್ಞಾನ ಪಡೆಯುವ ಒಂದು ಹಂತದಲ್ಲಿ ಇರ್ತಕ್ಕಂಥವ್ರು ನಿರಂತರವಾಗಿ ಭಗವತ್ ತತ್ವಜ್ಞಾನವನ್ನ ಪಡಿತಾ ಇದ್ದಾರೆ ಅವರೆಲ್ಲರೂ. ಮತ್ತೆ ಪುಣ್ಯಾಹ, ಹಾಗಾಗಿ ಅವರೇನಾಗಿದ್ದಾರೆ, ಅವರ ಪುಣ್ಯಶೇಷದಿಂದಾಗಿ ಉತ್ತಮ ರಾಜನಾಗಿರಬಹುದು, ಋಷಿಯಾಗಿರಬಹುದು, ದೇವತೆಯಾಗಿರಬಹುದು, ಹೀಗೆ ಪುಣ್ಯಜೀವಿಗಳಾಗಿರ್ತಾರೆ ಮತ್ತು ಭಕ್ತರಾಗಿರ್ತಾರೆ. ಭಗವಂತನಲ್ಲಿ ನಿರಂತರವಾಗಿ ಭಕ್ತಿಯನ್ನು ಮಾಡ್ತಾ ಇರ್ತಾರೆ. ಈ ಭಕ್ತಿಯನ್ನ ಮಾಡತಕ್ಕಂಥ ರಾಜರ್ಷಯಸ್ತತ, ಆ ವ್ಯಕ್ತಿ ರಾಜ ಆಗಿರಬಹುದು ಅಥವಾ ಋಷಿ ಆಗಿರಬಹುದು ಅಥವಾ ರಾಜ ಋಷಿ ಆಗಿರಬಹುದು. ರಾಜ ಆಗಿದ್ರೂ ಕೂಡ ಋಷಿಯಂತ ಜೀವನವನ್ನು ನಡೆಸ್ತಾ ಇರಬಹುದು. ಪ್ರಿಯವ್ರತ, ಪ್ರಿಯವ್ರತ ಅಂತ ಒಬ್ಬ ರಾಜ, ಸ್ವಯಂಭುವ ಮನುವಿನ ಮಗ, ಬ್ರಹ್ಮದೇವರ ಮೊಮ್ಮಗ. ಅವನು ರಾಜ್ಯಭಾರ ಹೇಗೆ ಮಾಡ್ದ ಅಂದ್ರೆ ಒಬ್ಬ ಋಷಿಯಂತೆ ಯಾವುದರ ಬಗ್ಗೆಯೂ ಕೂಡ ವ್ಯಾಮೋಹವಿಲ್ಲದೇನೆ. ಕೃಷ್ಣ ಹೇಳ್ತಾನಲ್ಲ, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಅಂತ. ಜನಕಾದಿ ಮಹಾರಾಜರುಗಳು ಅವರೆಲ್ಲ ರಾಜರಾಗಿದ್ರು. ರಾಜರಾಗಿದ್ದರೂ ಕೂಡ ರಾಜ್ಯದ ವ್ಯಾಮೋಹ, ರಾಜಭೋಗದ ವ್ಯಾಮೋಹ, ಸಂಪತ್ತಿನ ವ್ಯಾಮೋಹ, ಪದವಿಯ ವ್ಯಾಮೋಹ ಯಾವುದೂ ಇರಲಿಲ್ಲ. ಭಗವಂತ ನಮಗೆ ಕೊಟ್ಟ ಜವಾಬ್ದಾರಿ ಅನ್ನೋ ಭಾವನೆಯಿಂದ ತಮ್ಮ ಒಂದು ರಾಜ ಪದವಿಯಲ್ಲಿ ಇದ್ದು ನಿರ್ವಹಣೆ ಮಾಡಿದ್ದಾರೆ ಹೊರತು ಯಾವುದೂ ತನ್ನದಲ್ಲ ಎಂಬ ಭಾವನೆಯಿಂದ ಅವರೆಲ್ಲರೂ ಕೂಡ ರಾಜ್ಯಭಾರ ಮಾಡಿರ್ತಕ್ಕಂಥವ್ರು. ಅವರೆಲ್ಲ ರಾಜಋಷಿಗಳು ಅಂತ ಅರ್ಥ. ರಾಜರಾಗಿದ್ದರೂ ಕೂಡ ಋಷಿಯಂತೆ ಜೀವನವನ್ನ ನಡೆಸ್ತಕ್ಕಂಥವ್ರು. ಹಾಗಾಗಿ ಬ್ರಹ್ಮಜ್ಞಾನಿಗಳಾಗಿದ್ದು ಒಳ್ಳೆ ಪುಣ್ಯಶೀಲರಾಗಿದ್ದರು, ಭಕ್ತರಾಗಿರ್ತಕ್ಕಂಥ ರಾಜರ್ಷಿಗಳು ಅವರೆಲ್ಲರೂ ಕೂಡ ಭಗವಂತನ ಅನುಗ್ರಹವನ್ನ ಹೊಂದುತ್ತಾರೆ. ಪರಾಂ ಗತಿಮ್ಯಾಂತಿ ಹಿಂದೆ ಬಂತು, ತೇಪಿಯಾಂತಿ ಪರಾಂ ಗತಿ. ಅಂಥವರೆಲ್ಲರೂ ಕೂಡ ಏನೋ ಒಂದು ಪಾಪ ಯೋನಿಯಲ್ಲಿ ಬಂದವರು ಕೂಡ ಪರಗತಿಯನ್ನು ಹೊಂದುತ್ತಾರೆ, ಮೋಕ್ಷದ ಕಡೆಗೆ ಹೋಗುತ್ತಾರೆ ಅಂತ ಬಂತು. ಅಂದರೆ ಸಾಮಾನ್ಯ ವ್ಯಕ್ತಿಗಳೇ ಮೋಕ್ಷದ ಕಡೆಗೆ ಹೋಗ್ತಾರೆ ಅಂದ್ರೆ ಈಗಾಗಲೇ ಭಗವತ್ ತತ್ವಜ್ಞಾನವನ್ನ ಪಡೆಯುವ ಮಾರ್ಗದಲ್ಲಿದ್ದು ಅಥವಾ ಪಡೆದು ರಾಜರಾಗಿದ್ದಾರೆ, ಋಷಿಗಳಾಗಿದ್ದಾರೆ, ರಾಜರಾಗಿದ್ದು ಋಷಿಗಳಂತೆ ಬದುಕ್ತಾ ಇದ್ದಾರೆ, ಪುಣ್ಯವನ್ನ ಸಂಪಾದನೆ ಮಾಡಿದ್ದಾರೆ, ಭಕ್ತರಾಗಿದ್ದಾರೆ ಅಥವಾ ಪುಣ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಪುಣ್ಯ ಅಂದ್ರೆ ಪುಣ್ಯಜೀವಿಗಳು. ಯಾಕೆ ಪುಣ್ಯಜೀವಿಗಳು? ಭಗವಂತನ ಭಕ್ತರಾದದ್ದರಿಂದ ಪುಣ್ಯಜೀವಿಗಳು. ಆ ಭಗವಂತನ ಭಕ್ತರಾಗಿದ್ದು ಪುಣ್ಯಜೀವಿಗಳಾಗಿದ್ದಾರೆ, ಭಕ್ತರಾದದ್ದರಿಂದ ಪುಣ್ಯಜೀವಿಗಳಾಗಿದ್ದಾರೆ. ಅವ್ರು ಹೇಗ್ ಬದುಕ್ತಾ ಇದ್ದಾರೆ? ರಾಜರ್ಷಿಗಳಂತೆ. ರಾಜರಾಗಿದ್ದರೂ ಕೂಡ ತಮ್ಮಲ್ಲಿ ಭಗವಂತ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಂಪತ್ತಿನ ಅಹಂಕಾರವನ್ನು ತೋರಿಸಿದ್ದೇನೆ ಅವರು ಋಷಿಗಳಂತೆ ಬದುಕಿದ್ದಾರೆ. ಅಂತವರು ಕಿಂ ಪುನಃ ಅವರು ಮೋಕ್ಷಕ್ಕೆ ಹೋಗ್ತಾರೆ, ಭಗವಂತನ ಅನುಗ್ರಹ ಸಂಪಾದನೆ ಮಾಡ್ತಾರೆ ಅಂತ ಬಾಯ್ಬಿಟ್ಟು ಹೇಳಬೇಕಾ? ಹೇಳಲೇಬೇಕಾಗಿಲ್ಲ. ಇದು ಕೈಮುತ್ಯ ನ್ಯಾಯ ಅಂತ ಕರೆಯೋದು. ನನ್ನಲ್ಲಿ 100 ರೂಪಾಯಿ ಇದೆ ಅಂತ ನಿಮಗೆ ತೀರ್ಮಾನ ಆದ್ಮೇಲೆ ಇವನ ಹತ್ರ 50 ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಬರೋದೇ ಇಲ್ಲ. 100 ಇದ್ಮೇಲೆ 50 ಇದ್ದೇ ಇರುತ್ತೆ. ಹಾಗೆ ಎಂತೆಂತಹ ಪಾಪಜೀವಿಗಳೆಲ್ಲರೂ ಕೂಡ ತಮ್ಮ ಪಾಪಕರ್ಮಗಳನ್ನ ಬಿಟ್ಟು ಭಗವಂತನಲ್ಲಿ ನಿಷ್ಕಲ್ಮಶವಾದ ಭಕ್ತಿ ಮಾಡಿದ್ರು ಅಂದ್ಮೇಲೆ ಸದ್ಗತಿ ಹೊಂತಾರೆ ಅಂತ ಆದ್ಮೇಲೆ
ಇನ್ನು ಅಂತಹ ಪಾಪ ಜೀವಿಗಳಲ್ವೇ ಅಲ್ಲ, ಪುಣ್ಯಜೀವಿಗಳೇ ಆಗಿದ್ದಾರೆ, ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಅಂಥವರು ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಂತ ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಕಿಂ ಪುನಃ ಅದನ್ನು ಬಾಯ್ಬಿಟ್ಟು ಹೇಳಬೇಕಾ? ಹೇಳುವ ಅಗತ್ಯನೇ ಇಲ್ಲ ಅಲ್ವಾ? ಕಿಂ ಪುನರ್ ಬ್ರಾಹ್ಮಣ ಅಂತವರು. ಹಾಗಾಗಿ ಇಷ್ಟೆಲ್ಲ ಹೇಳಿ ಅಂದ್ರೆ ತತ್ವಜ್ಞಾನವನ್ನ ಪಡೆದವರು ಭಗವಂತನ ಲೋಕಕ್ಕೆ ಹೋಗ್ತಾರೆ ಅನ್ನೋದನ್ನು ಹೇಳಿ, ನೀನು ಈಗ ಈ ಒಂದು ಲೋಕದಲ್ಲಿದ್ಯಾ. ಎಂಥ ಲೋಕ? ಅನಿತ್ಯವಾದದ್ದು. ಅಂದ್ರೆ ಈ ಲೋಕ ಮಹಾಪ್ರಳಯ ಕಾಲದಲ್ಲಿ ನಾಶ ಆಗತ್ತೆ. ಜಗತ್ತು ಶಾಶ್ವತವಾದದ್ದಲ್ಲ. ಮಹಾಪ್ರಳಯ ಬಂತು ಅಂದ್ರೆ ಜಗತ್ತು ನಾಶವಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಜಗತ್ತಿನಲ್ಲಿರತಕ್ಕಂಥ ನಾವುಗಳು ಕೂಡ ಪ್ರಳಯದವರೆಗೆ ಕಾಯ್ಬೇಕಾಗಿಲ್ಲ. ನಮ್ಮ ಆಯುಷ್ಯ ಮುಗಿತು ಅಂತಾದ್ರೆ ನಾವು ಕೂಡ ನಾಶ ಆಗ್ಲೇಬೇಕು. ಅಲ್ಲಿಗೆ ಅನಿತ್ಯಂ ಅಸುಖಂ ಲೋಕಂ. ನೋಡಿ, ಈ ಲೋಕ ಅನಿತ್ಯವಾದದ್ದು ಮತ್ತು ಈ ಲೋಕ ನಮಗೆ ಶಾಶ್ವತ ಸುಖವನ್ನ ಕೊಡುವಂಥದ್ದಲ್ಲ. ತಾತ್ಕಾಲಿಕವಾದ ಸುಖ ಕೊಡುತ್ತೆ ಹೊರತು ಶಾಶ್ವತ ಸುಖವನ್ನ ಈ ಲೋಕ ನಮಗೆ ಕೊಡುವಂಥದ್ದಲ್ಲ. ಅನಿತ್ಯವಾದಂತಹ ಅಸುಖವನ್ನ, ಸುಖ ಕೊಡದೇ ಇರತಕ್ಕಂಥದ್ದು ಈ ಲೋಕ. ಈ ಲೋಕ ದೇವರು ನಮ್ಮನ್ನು ಕಳಿಸಿದ್ದೇನಕ್ಕೋಸ್ಕರ ಅಂತ ಹೇಳಿದ್ರೆ, ಸುಖವಾಗಿದ್ದು ಬಿಡಿ, ಪ್ರಾಕೃತ ಸುಖವನ್ನ ಅನುಭವಿಸ್ಕೊಂಡಿರಿ ಅಂತ ದೇವರು ನಮ್ಮಲ್ಲಿ ಕಳಿಸ್ಕೊಟ್ಟಿದ್ದಲ್ಲ. ಭಗವಂತ ನಮ್ಮಲ್ಲಿ ಕಳಿಸ್ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಇಮಂ ಪ್ರಾಪ್ಯ ಮಾಂ ಭಜಸ್ವ. ಈ ಲೋಕ, ಯಾಕಂದ್ರೆ ಈ ಭೂಮಿಗೆ ಹೆಸರೇ ಕರ್ಮಭೂಮಿ. ಕರ್ಮವನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಭೂಮಿ ಅದು ಈ ಭಾರತ ಭೂಮಿ. ಇಂತಹ ಲೋಕವನ್ನ ಪಡೆದು ಮಾಂ ಭಜಸ್ವ. ಇಲ್ಲಿ ನೋಡಿ, ದೇಹವೂ ನಶ್ವರ, ಈ ಲೋಕವೂ ನಶ್ವರ, ನಮ್ಮಲ್ಲಿರತಕ್ಕಂಥ ಸಂಪತ್ತೂ ನಶ್ವರ, ಎಲ್ಲವೂ ಅಶಾಶ್ವತವಾದದ್ದು ಮತ್ತು ಎಲ್ಲವೂ ಅಷ್ಟೇ ತಾತ್ಕಾಲಿಕವಾಗಿ ಸುಖ ಕೊಟ್ಟರೂ ಕೂಡ ಅದರ ಹಿಂದೆ ಏನೋ ಒಂದು ದುಃಖವನ್ನು ಕೊಡುವಂಥದ್ದಾಗಿರತ್ತೆ. ಅದರಿಂದಾಗಿ ಈ ಲೋಕ ನಾನು ನಿಮಗೆ ಕರುಣಿಸಿದ್ದು ಇದೇ ಅನಿತ್ಯವಾದ ಲೋಕದಲ್ಲಿ ಇದೇ ತರ ಇದ್ಬಿಡಿ ಅಂತ ಕಳಿಸಿದ್ದಲ್ಲ. ಮತ್ತೇನಕ್ಕೋಸ್ಕರವಾಗಿ ಅಂದ್ರೆ ಮಾಂ ಭಜಸ್ವ, ಸಾಧನೆ ಮಾಡ್ಲಿಕ್ಕೆ ಅವಕಾಶ ಈ ಲೋಕದಲ್ಲಿ ಮಾತ್ರ ಇದೆ. ಅದರಿಂದಾಗಿ ಸಾಧಕರಾಗಿ ಸಾಧನೆ ಮಾಡಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಕಳಿಸ್ಕೊಟ್ಟಿದ್ದೇನೆ. ಆ ಉದ್ದೇಶವನ್ನು ಪೂರೈಸಿಕೊಳ್ಳಿ ಎಂಬುದಾಗಿ ಕೃಷ್ಣ ಇಲ್ಲಿ ಹೇಳ್ತಕ್ಕಂಥದ್ದು. ಅನಿತ್ಯಂ ಅಸುಖಂ ಇಮಂ ಲೋಕಂ. ಈ ಲೋಕ ಎಂಥದ್ದು ಅಂತ ಹೇಳುವಂಥದ್ದು. ಈ ಲೋಕ ಅನಿತ್ಯವಾದದ್ದು, ಅಸುಖವಾದದ್ದು, ಸುಖವನ್ನ ಕೊಡುವಂಥದ್ದು. ಸುಖ ಇಲ್ಲ, ಶಾಶ್ವತ ಸುಖ ಇಲ್ಲ. ಇಲ್ಲಿ ಬರುವಂಥದ್ದು ಏನೇ ತಾತ್ಕಾಲಿಕ ಸುಖ, ಒಂದು ಕ್ಷಣಕ್ಕೆ ಸುಖ, ಮರುಕ್ಷಣದಲ್ಲೇ ದುಃಖ. ಹೀಗಿರ್ತಕ್ಕಂಥ ಈ ಲೋಕವನ್ನ, ಲೋಕ ಶಬ್ದಕ್ಕೆ ಒಂದರ್ಥ ಈ ಭೂಲೋಕ ಅಂತ ಅರ್ಥ, ಇನ್ನೊಂದರ್ಥ ಈ ದೇಹ ಅಂತ ಅರ್ಥ. ಈ ದೇಹವೂ ಅಷ್ಟೇ ಅನಿತ್ಯ, ದೇಹ ಶಾಶ್ವತನ ಅಲ್ಲ, ದೇಹ ನಾಶ ಆಗತ್ತೆ. ಮತ್ತು ಈ ದೇಹ ಬರೀ ಸುಖವನ್ನೇ ಕೊಡುತ್ತಾ? ತಾಯಿಯ ಗರ್ಭದಲ್ಲಿದ್ದಾಗಲಿಂದ ದುಃಖ ಶುರುವಾಗಿರುತ್ತೆ ಈ ದೇಹಕ್ಕೆ. ತಾಯಿ ಗರ್ಭ ಪ್ರವೇಶ ಮಾಡಿ ಯಾವಾಗ ನಮಗೆ 5ನೇ ತಿಂಗಳ ನಂತರ ಒಂದು ಮಗುವಿಗೆ ಜ್ಞಾನ ಬರಕ್ ಶುರುವಾಗುತ್ತೋ ಅವಾಗಿನಿಂದಲೂ ಸುಖ ದುಃಖಗಳು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಇಂತಹ ಒಂದು ಲೋಕವನ್ನ ಪಡೆದವನಾಗಿ ಮಾಂ ಭಜಸ್ವ, ನನ್ನನ್ನು ನೀನು ಭಜಿಸುವವನಾಗು ಅಂತ ಕೃಷ್ಣ ಇಲ್ಲಿ ಬರೀ ಅರ್ಜುನನಿಗೆ ಮಾಡತಕ್ಕಂಥ ಆದೇಶವಲ್ಲ, ಅರ್ಜುನನ ಮೂಲಕವಾಗಿ ನಮ್ಮೆಲ್ಲರಿಗೂ ಆದೇಶ ಮಾಡ್ತಾ ಇದ್ದಾನೆ. ಈ ಲೋಕ ಶಾಶ್ವತವಲ್ಲ, ಈ ದೇಹ ಶಾಶ್ವತವಲ್ಲ, ಈ ಲೋಕ ಈ ದೇಹ ನಿಮಗೆ ಶಾಶ್ವತ ಸುಖವನ್ನು ಕೊಡೋದಿಲ್ಲ. ಈ ದೇಹವನ್ನ ಈ ನಿಮ್ಮ ದೇಹವನ್ನ ಬಳಸ್ಕೊಂಡು ಶಾಶ್ವತ ಸುಖವನ್ನ ಪಡಿಲಿಕ್ಕೆ ಬೇಕಾಗಿರುವಂತಹ ಪ್ರಯತ್ನವನ್ನ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ನೋಡಿ, ಯಾರೋ ಕೆಟ್ಟವರು ತಮ್ಮ ಕೆಟ್ಟತನವನ್ನೆಲ್ಲ ಬದಿಗಿಟ್ಟು ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಒಂದು ಪುಣ್ಯಾತ್ಮರಾದರೂ ಪುಣ್ಯ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಅಂದಮೇಲೆ ಅವರಿಗೆ ಉತ್ತಮ ಲೋಕ ಸಿಗತ್ತೆ ಅಂದಮೇಲೆ, ಈಗಾಗಲೇ ಭಗವತ್ ತತ್ವಜ್ಞಾನದ ಮಾರ್ಗದಲ್ಲಿರುವವರಿಗೆ ಪುಣ್ಯಲೋಕ ಸಿಕ್ಕೇ ಸಿಗತ್ತೆ. ಅಲ್ಲಿಗೆ ಪುಣ್ಯಲೋಕ, ಮೋಕ್ಷ ಲೋಕ, ಭಗವಂತನ ಅನುಗ್ರಹ ಯಾವುದೋ ಒಬ್ಬ ವ್ಯಕ್ತಿಯ ಸಂಪತ್ತಲ್ಲ, ಯಾರೋ ಒಬ್ಬರಿಗೋಸ್ಕರ ಮೀಸಲಾಗಿಲ್ಲ, ಮೀಸಲಾತಿ ಇಲ್ಲ. ಅಲ್ಲಿ ಎಲ್ಲರಿಗೂ ಸಂಬಂಧಪಡುವಂಥದ್ದು, ಎಲ್ಲರೂ ಮೋಕ್ಷಕ್ಕೋಸ್ಕರವಾಗಿ ಪ್ರಯತ್ನಿಸಿ ಅಂತ ಕೃಷ್ಣ ಇಲ್ಲಿ ಹೇಳ್ತಕ್ಕಂಥ ಆದೇಶ. ಪಾರ್ಥ ಅಂತ ಈಗಾಗಲೇ ಹಿಂದೆ ಸಂಬೋಧನೆ ಬಂದಿದೆ. ಪಾರ್ಥ, ಎಲೆ ಪೃಥೆಯ ಮಗನೇ, ಪುಣ್ಯಶೀಲರಾದಂತಹ ಭಕ್ತರಾದಂತಹ ತಥಾ ಹಾಗೆಯೇ ರಾಜರ್ಷಯ, ರಾಜರಾಗಿದ್ದರೂ ಕೂಡ ಋಷಿಗಳಂತೆ ಬದುಕುತ್ತಿರುವವರು, ಬ್ರಾಹ್ಮಣ ಬ್ರಹ್ಮಜ್ಞಾನಿಗಳು ಕಿಂ ಪುನಃ ನನ್ನ ಲೋಕಕ್ಕೆ ಬರುತ್ತಾರೆ, ನನ್ನ ಅನುಗ್ರಹವನ್ನ ಸಂಪಾದಿಸುತ್ತಾರೆ ಎಂಬುದಾಗಿ ಬಾಯ್ಬಿಟ್ಟು ಹೇಳಬೇಕಾ? ಹಾಗಾಗಿ ಅನಿತ್ಯಂ, ನಿತ್ಯವಲ್ಲದ, ಅಸುಖಂ, ಸುಖಪ್ರದವಲ್ಲದ, ಶಾಶ್ವತ ಸುಖವನ್ನ ನೀಡದ, ಇಮಂ ಲೋಕಂ, ಈ ಲೋಕವನ್ನು, ಇಮಂ ಲೋಕಂ ಅಂದ್ರೆ ಈ ಲೋಕವನ್ನು,
ಪ್ರಾಪ್ಯ ಹೊಂದಿ ಮಾಂ ಭಜಸ್ವ ನನ್ನನ್ನು ಭಜಿಸುವವನಾಗು, ನನ್ನನ್ನು ಹೊಂದುವವನಾಗು, ನನ್ನನ್ನು ಸೇರುವವನಾಗು. ಭಜಸ್ವ ಅಂದ್ರೆ ಎಲ್ಲ ಅರ್ಥ. ನನ್ನನ್ನ ಭಜಿಸುವ ಮೂಲಕವಾಗಿ ನನ್ನ ಲೋಕವನ್ನ ಸೇರು. ಭಗವಂತ ಈ ಲೋಕ ಕೊಟ್ಟದ್ದೇ ನಮ್ಗೆ ಅದಕ್ಕೋಸ್ಕರವಾಗಿ. ಕಿಂ ಪುನರ ಬ್ರಾಹ್ಮಣ ಪುಣ್ಯಾ ಭಕ್ತಾರಾಜರ್ಷಯಸ್ಥತ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜ ಮಾಂ. ನಮಸ್ಕಾರ ಗುರುಗಳೇ.